अस्सलाम वालेकुम दोस्तों। आज 21 सितंबर 2024 है। तो आज हम लक्ष्मी सभा भवन जो लक्ष्मी टेम्पल के पास है, आज वहाँ पर मीटिंग है, तो हम वहाँ पर जा रहे हैं। तो देखते हैं क्या क्या होता है, आपको दिखलाने की कोशिश करते हैं। बने रहे, जो चैनल में नए हैं वो सब्सक्राइब करें और बेल आइकन को ज़रूर दबाएं। ಕಂಪ್ಲೇಂಟ್ ಕೊಡೋಕೆ ಹಚ್ಚಿದ್ರು, ಮಂಗಳವಾರ ಕಂಪ್ಲೇಂಟ್ ಕೊಡೋ ಕೊಟ್ಟ ನಂತರ ಈಗಾಗಲೇ ಭಾಳ 95 ಕೋಟಿ ರೂಪಾಯಿ ಅವ್ಯವಹಾರ ಆಗಿತ್ತು. ಯಾಕೆ 21 ನಡೆಯುತ್ತೆ ಅದು. ಯಾಕಂದ್ರೆ ಬಹಳಷ್ಟು ಒಂದು ಕ್ವಶನ್ ಮಾರ್ಕ್ ಇತ್ತು. ನಾವು ಒಂದು ಹಂತದಲ್ಲಿ ಮ್ಯಾನೇಜ್ಮೆಂಟ್ದವರು ಇದ್ರ ಶಾಮೀಲ್ ಇರ್ಬೋದು ಅನಿಸ್ತು. ಆದರೆ ನಾವು ನೋಡಿದ ಆದರೆ ನಮ್ಮ ಹಂಗೆ ಕಂಡು ಬಂದಿಲ್ಲ. ಅದ್ರ ಪೊಲೀಸರು ಎನ್ಕ್ವೈರಿ ಮಾಡ್ತಾರೆ. ಇಷ್ಟ ನಮ್ಮ ಪೊಲೀಸ್ ಅವ್ರ ತಪ್ಪೈತಿ ಇವ್ರ ತಪ್ಪು ಅನ್ನೋದು ಮೊದಲು ಜನರ ದುಡ್ಡು ವಾಪಸ್ ಕೊಡುವಂಥ ಮೇನ್ ಫಸ್ಟ್ ಕಾರ್ಯಕ್ರಮ. ಅದು ಕಾನೂನು ಕೃಷಿ ಪ್ರಕಾರ 3 ರಿಂದ 6 ತಿಂಗಳು ಬೇಕು. ಇನ್ಶೂರೆನ್ಸು ಅದು ಮಾಡಿ ಮತ್ತು 95ರಾಗ 22 ಕೋಟಿ ತುಂಬಿದ್ದಾರೆ. ಉಳಿದಂಥ ಅಮೌಂಟು ಇನ್ಶೂರೆನ್ಸ್ ಬರ್ತೈತೆ ಬಂದು ಮತ್ತೆ ಅದೇ ಥರ ಮಹಾಲಕ್ಷ್ಮಿ ಬ್ಯಾಂಕ್ ಮೇಲೆ ಗ್ರಾಹಕರ ಮೇಲೆ ಸೊಸೈಟಿ ಮತ್ತು ಮುಂದುವರಿಬೇಕಂತ ಮನವಿ ಮಾಡ್ಕೊಂಡೆ. ಯಾಕೆ ಭಾಳ ಸಾಹೇಬ್ ಮಂಗಳಕರು ಭಾಳ ಕಷ್ಟಪಟ್ಟ ಬ್ಯಾಂಕ್ನಲ್ಲಿ ಮಾಡಿದ್ದಾರೆ. ಅಲ್ಲಿ ಫ್ರಾಡ್ ಆಗುವಂಥ ಸಂದರ್ಭದಲ್ಲಿ ಆಗಿದ್ದ ದುರ್ದೈವ ಸರಿಪಡಿಸಿ ಇದು ಆದಷ್ಟು ಶೀಘ್ರದಲ್ಲೇ ಗ್ರಾಹಕರ ದುಡ್ಡು ಮುಗಿಸೋ ವ್ಯವಸ್ಥೆ ಮಾಡ್ತಾರೆ. ಆರೋಪಿ ಕಡೆ ಅವ್ರ ಆಸ್ತಿ ಮಾರಿ ಅವ್ರ ದುಡ್ಡು ವಾಪಸ್ ಕೊಡ್ತಾರೆ. ಯಾವ ತರ ನೋಡ್ರಿ, ಅದು ಕಾನೂನು ಚೌಕಟ್ಟಿನ ಪ್ರಕಾರ. ಯಾಕಂದ್ರೆ ಈಗ RBI ಕಂಟ್ರೋಲ್ ಹೋಗ್ಬಿಟ್ಟಿದೆ ಬ್ಯಾಂಕ್. ಆಮೇಲೆ ಪೊಲೀಸ್ ಮುಖಾಂತರ ಶೇಡ್ ಹೋಗ್ತೈತೆ ಅದು. ಯಾಕೆ ಪ್ರೊಸೀಜರ್ ಪ್ರಕಾರ ಮಾಡಿದ್ರೆ ಭಾಳ ಡಿಲೇ ಆಗ್ತದೆ. ಅದೆಲ್ಲ ಮಾಡ್ಬೇಕಾರೆ ಎಷ್ಟು ಅದಕ್ಕೆ ನಾವು ಏನೋ ಒಂದು ವಾಯ ಮೀಡಿಯಾಕ್ಕೆ ಹುಡುಕೋದು ಕೆಲವೊಂದು ಮಾಧ್ಯಮದ ಹೇಳ್ಬೋದು. ನಾವು ಸರ್ಕಾರ ಪೊಲೀಸರು ಇರ್ಬೋದು, ಸರ್ಕಾರದ ಮಾತಾಡ್ಕೊಂಡು ಆದಷ್ಟು ಬೇಗ ನಾವು ಕಾನೂನು ಚೌಕಟ್ಟು ಅನ್ಕೊಂಡು ಕೂತ್ರೆ ಪಾಪ ಬಡವರು ರೊಕ್ಕ ಆದಷ್ಟು ಶೀಘ್ರ ಮುಗಿಸುವಂತ ನಡು ದಾರಿ ಹುಡುಕಾತು. ಅಂದ್ರೆ ಕೆಲವು ಸಲ ಬಡವರು ಜನ ಏನಿದೆ ಒಂದು ಆತಂಕದ ಇದ್ದಾರೆ ಅಂತಂದ್ರೆ ಸರ್, ಇದು ಸ್ಕಾಲರ್ಶಿಪ್ ಹಣಗಳೆಲ್ಲ ಅಲ್ಲಿದಾವೆ ಸರ್. ಈಗ ಲಕ್ಷ ಗಂಟಲೆ 2 ಗಂಟೆ ದುಡ್ಡು ಬರ್ತಾವೆ, ನಮ್ಗೆ ಬರಂಗಿಲ್ಲ ಅಂತ ಒಂದು ಆತಂಕದಲ್ಲಿದ್ದಾರೆ ಸರ್. ಲಕ್ಷ ಗಂಟಲೆ ಏನು ಹೈಯೆಸ್ಟ್ ಅವ್ನು ಕೊಡಿಸ್ಬಿಟ್ಟು ಅದು ಕೊಡಿದ್ರು ಹೈಯೆಸ್ಟ್ ನನ್ನ ಮಗನ ಸಿಕ್ಕ ರೊಕ್ಕ ಇಲ್ಲ. ನನ್ನ ಮಗನ ಸಿಕ್ಕ ಹೈಯೆಸ್ಟ್ ಅಂದ್ರೆ ದೊಡ್ಡ ಅಮೌಂಟ್ ಅಟ್ಟ ರಿಟರ್ನ್ ಆಗ್ತೈತಿ ಅಂತ ಅಂದಾರೆ ಸರ್. ಪಾಪ ದೊಡ್ಡ ಅಮೌಂಟ್ ಲೇಟ್ ಆಕೈತೆ, ಸಣ್ಣ ಅಮೌಂಟ್ ಜಲ್ದಿ ಸಿಗ್ತಾವೆ. ಯಾವ ತರ ಶಿಕ್ಷೆ ಆಗ್ಬೇಕು ಕಾನೂನು ಪ್ರಕಾರ ಶಿಕ್ಷೆ ಅನ್ನೋಕ್ಕಿಂತ ನಮ್ದೆಲ್ಲರೂ ಲೋಕಲ್ ಲೀಡರ್ಸ್ಗಳು ಪ್ರೆಸ್ ಮಾಡಿ ಆರೋಪಿ ಕಂಟ್ರೋಲ್ ತಗೊಂಡು ಆದಷ್ಟು ಬೇಗ. ಯಾಕಂದ್ರೆ ಈಗ ಬೇಲ ಕಚೇರಿ ಪೊಲೀಸ್ ಅಂದ್ರೆ ಅವರು ಯಾಕೆ ಮಾಡಿದ್ರೆ ಮಾಡಬಾರ್ದು. ಆಕ್ಚುಲಿ ಅವರು ಒಂದೇ ಸಮಾಜದವರು ಒಂದೇ ಸಂಬಂಧಿಕದವರು ಇಂಥ ಬ್ಯಾಂಕ್ ಕಷ್ಟಪಟ್ಟು ಮಾಡೋದು ಇಂಥ ಮಾಡಿ ಏನು ಉಂಟ್ರೆ ಮತ್ತೆ ಹೊಳಿ ಆಸ್ತಿ ಹೊಳಿ ಕೊಡಬೇಕಲ್ಲ. ಅದೇನು ಅದಕ್ಕೆ ಅವ್ರ ಹಾಳಾತು. ಒಂದು ಬ್ಯಾಂಕ್ ಇಂಥ ದೊಡ್ಡ ಬ್ಯಾಂಕ್ ಹಾಳಾತು. ಗ್ರಾಹಕರ ದುಡ್ಡು ವಾಪಸ್ ಕೊಡ್ತೀವಿ ನಾವು. ಬೇರೆ ಕಡೆ ಬೆಂಗಳೂರಿಂದ ದೊಡ್ಡ ನೂರಾರು ಕೋಟಿ ಹಾಕಿದ್ದು ಬ್ಯಾಂಕ್ ಇನ್ನೂ ಕೊಟ್ಟಿಲ್ಲ. ಆದರೆ ಅತಿಶಯ ಒಂದು ಇತಿಹಾಸ ಮಾಡ್ತೀವಿ. ಆದಷ್ಟು ಗ್ರಾಹಕರು ನಮ್ಮ ಗೋಕಾಕ್ ಜನತೆ ಮೇಲೆ ವಿಶ್ವಾಸ ಇದೆ. ಜಾರಕಿಹೊಳಿ ಕುಟುಂಬ ಭಾಳ ಇದೆ. ಒಂದು ಭಾಷಣ ಮಾಡಿದಕ್ಕೆ ಅವ್ರು ನನ್ನ ಮಾತು ಕೇಳ್ತಾ ವಿಶ್ವಾಸ ಇದೆ. ಅವ್ರ ವಿಶ್ವಾಸದ ಧಕ್ಕೆ ಆಗದಂಗೆ ಆದಷ್ಟು ಬೇಗ ರೊಕ್ಕ ಕೊಡಿಸ್ತಾರೆ.